ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗ ನಾನು ಹೇಳಲಿಕ್ಕಿರುವ ಸಿಂಪ್ಟಮ್ಸು ನಿಮ್ಮಲ್ಲಿ ಭಾಳ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಬೆಳಿಗ್ಗೆ ಎದ್ದು ಕಾಲು ಊರುವಾಗ ಹಿಮ್ಮಡಿಯಲ್ಲಿ ಸಿವಿಯರ್ ಪೇಯ್ನ್ ಫೀಲ್ ಆಗುವಂಥದ್ದು. ಫಸ್ಟ್ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ನಡೆಯುವಾಗ ಸ್ವಲ್ಪ ಹೊತ್ತು ಒಂದು 5-6 ಸ್ಟೆಪ್ಸ್ ನಡೆಯೋ ತನಕ ಹಿಮ್ಮಡಿಯಲ್ಲಿ ತುಂಬ ನೋವು ಅನುಭವ ಆಗೋದು. ಒಂದು ಸ್ವಲ್ಪ ದೂರ ನಡೆದ ಮೇಲೆ ನೋವೆಲ್ಲ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ನಿಮ್ಮಲ್ಲಿ ಭಾಳಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಅದಕ್ಕೆ ಭಾಳಷ್ಟು ಕಾರಣಗಳಿದೆ ಹಿಮ್ಮಡಿ ನೋವು ಡೆವಲಪ್ ಆಗಲಿಕ್ಕೆ. ಈಗ ನಾವು ರೀಸೆಂಟ್ಲಿ ನೋಡಿದರೆ ತುಂಬ ಜನ ಈ ಹೀಲ್ ಪೇಯ್ನಿಂದ ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಏನೇನು ಮುಖ್ಯ ಕಾರಣಗಳು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಹೀಲ್ ಪೇಯ್ನಿಗೆ ಅಥವಾ ಹಿಮ್ಮಡಿ ನೋವಿಗೆ ಮೇನ್ ರೀಸನ್ಸ್ ಏನು ಅಂದರೆ, ಅಲ್ಲಿ ಇರುವಂಥ ಸ್ಟ್ರಕ್ಚರ್ಸ್, ನಮ್ಮ ಹೀಲ್ ಹತ್ರ ಇರುವಂಥ ಸ್ಟ್ರಕ್ಚರ್ಸ್ ಏನಿದೆ ಅದರಲ್ಲಿ ಆಗುವಂಥ ಇನ್ಫ್ಲಮೇಷನ್ ಅಥವಾ ಅದಕ್ಕಾಗುವಂಥ ಇಂಜುರಿಯಿಂದ ಈ ಹಿಮ್ಮಡಿ ನೋವು ಡೆವಲಪ್ ಆಗುತ್ತೆ. ಸೊ ಅಲ್ಲಿ ಒಂದು ಪ್ಲಾಂಟಾರ್ ಫೇಶಿಯಾ ಅಂತ ಇದೆ, ಅದಕ್ಕೇನಾದರೂ ಇನ್ಫ್ಲಮೇಷನ್ ಆದರೆ ಪ್ಲಾಂಟಾರ್ ಫೆಸೈಟಿಸ್ ಅಂತ ಒಂದು ಕಾಯಿಲೆ ಡೆವಲಪ್ ಆಗ್ಬೋದು. ಅಥವಾ ಅಲ್ಲಿರುವಂಥ ಒಂದು ಬರ್ಸ ಇದೆ, ಅದರಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೆ ಅಲ್ಲಿ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅಥವಾ ಅಲ್ಲಿರುವಂಥ ಬೋನ್ ಇದೆ ಕ್ಯಾಲ್ಕಿನಿಯಂ, ಅಲ್ಲಿ ಏನಾದರೂ ಸಮಸ್ಯೆ ಆದರೂ ಕೂಡ ನಮಗೆ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅಥವಾ ನಮ್ಮ ಕಾಲು ಹಿಂಭಾಗದಲ್ಲಿರುವಂಥ ಒಂದು ಟೆಂಡನ್ ಇದೆ, ನಾವು ಟೆಂಡೋ ಆ್ಯಚಲಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೂ ಕೂಡ ಈ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಿಮ್ಮಡಿ ನೋವಲ್ಲಿ ಕೆಲವರಿಗೆ ಪಾದದ ಕೆಳಭಾಗದಲ್ಲಿ ಪೇಯ್ನ್ ಅನುಭವ ಆಗುತ್ತೆ, ಆದರೆ ಕೆಲವರಿಗೆ ಪಾದದ ಹಿಂಭಾಗದಲ್ಲಿ ನೋವು ಅನುಭವ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಪಾದದ ಕೆಳಭಾಗ ಹೀಲ್ಸ್ ಕೆಳಗೆ ಮತ್ತು ಇಡೀ ಕಾಲಲ್ಲಿ ಕೂಡ ಪೇಯ್ನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಆಗಲಿಕ್ಕೆ ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್. ಅಲ್ಲಿರುವಂಥ ಬೇರೆ ಬೇರೆ ಸ್ಟ್ರಕ್ಚರ್ಸಲ್ಲಿ ಇನ್ಫ್ಲಮೇಷನ್ ಆದಾಗ ಅಥವಾ ಅಲ್ಲಿರುವಂಥ ಬೇರೆ ಬೇರೆ ಸ್ಟ್ರಕ್ಚರ್ಸಲ್ಲಿ ಇಂಜುರಿ ಆದಾಗ ಈ ಥರ ಪೇಯ್ನ್ ಡೆವಲಪ್ ಆಗುತ್ತೆ. ಸೊ ಕರೆಕ್ಟಾಗಿ ಯಾವ ಏರಿಯಾದಲ್ಲಿ ನಮಗೆ ಪೇಯ್ನ್ ಅನುಭವ ಆಗ್ತಾ ಇದೆ ಹಾಗೂ ಅದರದ್ದು ಡಯಾಗ್ನೋಸಿಸ್ ನಾವು ಕರೆಕ್ಟಾಗಿ ಮಾಡಿದರೆ ಇದು ಈಸಿಯಾಗಿ ಟ್ರೀಟ್ ಮಾಡಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ಸೊ ಫಸ್ಟ್ ನಾವು ನಮ್ಮ ಹಿಮ್ಮಡಿ ಕೆಳಭಾಗದಲ್ಲಿ ನೋವು ಡೆವಲಪ್ ಆಗುತ್ತಲ್ಲ, ಅದಕ್ಕೆ ಮೇನ್ ರೀಸನ್ಸ್ ಏನು ಅಂತ ನಾವು ನೋಡೋಣ. ಇದರಲ್ಲಿ ಫಸ್ಟ್ ಏನಂದರೆ ಅಲ್ಲಿ ಆಗುವಂಥ ಇಂಜುರಿ. ಈಗ ನಾವು ಚಪ್ಪಲ್ ಹಾಕದೆ, ಸ್ಯಾಂಡಲ್ಸ್ ಹಾಕದೆ ಎಲ್ಲೋ ತಿರುಗಾಡ್ತೀವಿ, ಏನಾದರೂ ಹಾರ್ಡ್ ಆಬ್ಜೆಕ್ಟ್ ಮೇಲೆ ನಮ್ಮ ಹಿಮ್ಮಡಿ ತಾಗಿದಾಗ ಅಲ್ಲಿ ಒಂದು ಫ್ಯಾಟ್ ಲೇಯರ್ ಇದೆ. ನಮ್ಮ ಕ್ಯಾಲ್ಕೇನಿಯಮ್ ಅಂತ ಬೋನ್ ಏನಿದೆ ಅದರ ಕೆಳಗಿರುವ ಫೇಶಿಯಾ ಮಧ್ಯದಲ್ಲಿ ಒಂದು ಫ್ಯಾಟ್ ಲೇಯರ್ ಇರುತ್ತೆ. ಅಲ್ಲಿ ಏನಾದರೂ ಒಂದು ಇಂಜುರಿ ಆದರೆ ನಮಗೆ ಸಿವಿಯರ್ ಪೇಯ್ನ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇದು ಓವರ್ ಎ ಟೈಮ್ ಇಮಿಡಿಯೇಟ್ಲಿ ಒಂದು ಸ್ವಲ್ಪ ದಿವಸದಲ್ಲಿ ಕಡಿಮೆ ಆಗ್ತಾ ಅದು ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಸೊ ಫಸ್ಟ್ ಪಾಸಿಬಿಲಿಟಿ ಆ್ಯಂಡ್ ಸಿಂಪಲ್ ಪಾಸಿಬಿಲಿಟಿ ಏನು ಅಂದರೆ, ನಾವು ಚಪ್ಪಲ್ ಹಾಕದೆ ತಿರುಗಾಡಿದಾಗ ಏನಾದರೂ ಒಂದು ಹಾರ್ಡ್ ಸರ್ಫೇಸಲ್ಲಿ ತಾಗಿದಾಗ ಅಲ್ಲಿ ಆಗುವಂಥ ಇಂಜುರಿ, ಅಥವಾ ಕ್ಯಾಲ್ಕೇನಿಯಂ ಬೋನ್ ಏನಿದೆ ಅಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಆಗಿರ್ಬೋದು, ಒಂದು ಸಣ್ಣ ಫ್ರ್ಯಾಕ್ಚರ್ ಆಗಿರುವಂಥ ಸಾಧ್ಯತೆ ಇದೆ. ಸೊ ಈ ಕೇಸಸಲ್ಲಿ ಕೂಡ ನಮಗೆ ಸಿವಿಯರ್ ಕ್ಯಾಲ್ಕೇನಿಯಲ್ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದಮ್ ಏನಾಗುತ್ತೆ, ಅದು ಮುಟ್ಟಿದ್ರೂ ಕೂಡ ಸಿವಿಯರ್ ಪೇಯ್ನ್ ಇರುತ್ತೆ. ಸೊ ಹಾಗೆ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕಾಗುತ್ತೆ. ನಡೆಯುವಾಗ ಪೇಯ್ನ್ ಸ್ವಲ್ಪ ಅಗ್ರವೇಟ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೆಕೆಂಡ್ ರೀಸನ್ ಮತ್ತು ಮೋಸ್ಟ್ ಕಾಮನ್ ರೀಸನ್ ಏನು ಅಂತ ಕೇಳಿದರೆ ಪ್ಲಾಂಟಾರ್ ಫೆಸೈಟಿಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಬರೋದು ಎಷ್ಟೋ ಪೇಷಂಟ್ಸಿಗೆ ನಾವು ಚೆಕ್ ಮಾಡಿ ನೋಡಿದಾಗ ಈ ಪ್ರಾಬ್ಲಮಿಂದಾನೇ ಅವರಿಗೆ ಹಿಮ್ಮಡಿ ನೋವು ಡೆವಲಪ್ ಆಗಿರುತ್ತೆ. ಸೊ ನಾನೀಗ ಫಸ್ಟ್ ಏನು ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಬೆಳಿಗ್ಗೆ ಎದ್ದು ಫಸ್ಟ್ ಕಾಲು ಊರುವಾಗ ಸಿವಿಯರ್ ಪೇಯ್ನ್ ಆಗೋದು, ನಡೆಯುವಾಗ ಪೇಯ್ನ್ ಆಗೋದು, ಆ ಪೇಯ್ನ್ ಹಿಮ್ಮಡಿಯಲ್ಲಿ ಸ್ಟಾರ್ಟ್ ಆಗಿ ನಿಧಾನಕ್ಕೆ ನಮ್ಮ ಆರ್ಚ್ ಆಫ್ ಫುಟ್ ಏನಿದೆ, ಕಾಲಲ್ಲಿ ಇರುವಂಥ ಆರ್ಚ್ ಏನಿದೆ ಅಲ್ಲಿ ಎಲ್ಲ ಎಕ್ಸ್ಟೆಂಡ್ ಆಗೋದು. ಸೊ ಇದೆಲ್ಲ ಮೇನ್ಲಿ ಆಗೋದು ಈ ಪ್ಲಾಂಟಾರ್ ಫೆಸೈಟಿಸ್ ಪ್ರಾಬ್ಲಮ್ ಬಂದರೆ. ಸೊ ಪ್ಲಾಂಟಾರ್ ಫೆಸೈಟಿಸ್ ಅಂದರೆ ಅಲ್ಲಿ ನಮ್ಮ ಕಾಲಲ್ಲಿ ಒಂದು ಫೇಶಿಯಾ ಇದೆ, ಅದಕ್ಕೆ ನಾವು ಪ್ಲಾಂಟಾರ್ ಫೇಶಿಯಾ ಅಂತ ಹೇಳ್ತೀವಿ. ಅದು ಹೀಲ್ಸಿಂದ ಸ್ಟಾರ್ಟ್ ಆಗಿ ನಮ್ಮ ಪಾದದ ಕೆಳಗೆ ಕಂಪ್ಲೀಟ್ಲಿ ರನ್ ಆಗುತ್ತೆ. ಸೊ ಈ ಪ್ಲಾಂಟಾರ್ ಫೇಶಿಯಾ ತುಂಬ ಸ್ಟ್ರೆಚ್ ಆದರೆ, ಅಥವಾ ಅದರಲ್ಲಿ ಏನಾದರೂ ಇಂಜುರಿ ಟೇರ್ ಏನಾದರೂ ಆದರೆ, ಅಥವಾ ಅದಕ್ಕೆ ಏನಾದರೂ ಇನ್ಫ್ಲಮೇಷನ್ ಆದರೆ ಈ ಪ್ಲಾಂಟಾರ್ ಫೆಸೈಟಿಸ್ ಅಂತ ಕಾಯಿಲೆ ಡೆವಲಪ್ ಆಗುತ್ತೆ. ಇದು ವೆರಿ ಕಾಮನ್, ಅಂದರೆ ಆಲ್ಮೋಸ್ಟ್ ಒಂದು 10ರಲ್ಲಿ ಒಬ್ಬರಾದರೂ ಕೂಡ ಲೈಫಲ್ಲಿ ಒಂದ್ಸಲ ಆದರೂ ಈ ಪ್ಲಾಂಟಾರ್ ಫೆಸೈಟಿಸ್ ಪ್ರಾಬ್ಲಮಿಂದ ಸಫರ್ ಆಗಿರ್ತಾರೆ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಆ್ಯಂಡ್ ಇದಕ್ಕೆ ಭಾಳಷ್ಟು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇದೆ. ಒಂದು ನಾವು ಯೂಸ್ ಮಾಡುವಂಥ ಶೂಸ್. ಈಗ ಕೆಲವರು ಏನು ಮಾಡ್ತಾರೆ, ಇದೆಲ್ಲ ಸರಿಯಾಗಿ ನೋಡಲ್ಲ, ನಾವು ಹಾಕುವಂಥ ಫುಟ್ವೇರ್ ಸರಿಯಾಗಿ ನೋಡಲ್ಲ, ಇರೆಗ್ಯುಲರ್ ಆಗಿರುತ್ತೆ, ಕರೆಕ್ಟಾಗಿ ನಮ್ಮ ಪಾದ ಏನಿದೆ ಅದು ಕಂಫರ್ಟಬಲ್ ಪೋಸಲ್ಲಿ ಇರಲ್ಲ. ಸೊ ಅವರಿಗೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ನೋಡಿದರೆ ಫ್ಲ್ಯಾಟ್ ಫುಟ್ ಇರುತ್ತೆ, ಪಾದ ಅಂದರೆ ಆರ್ಚ್ ಏನಿದೆ ಅದು ಸರಿಯಾಗಿರಲ್ಲ. ಫ್ಲ್ಯಾಟ್ ಫುಟ್ ಇರೋರಲ್ಲಿ ಪ್ಲಾಂಟಾರ್ ಫೆಸೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆ ತುಂಬ ಹೆಚ್ಚಿಗಿದೆ. ಇನ್ನು ಕೆಲವರು ನೋಡಿದ್ರೆ ಆರ್ಚ್ ಆಫ್ ಫುಟ್ ಏನಿದೆ ಅದು ತುಂಬ ಸಿವಿಯರ್ ಆಗಿರುತ್ತೆ, ಅಕ್ಯೂಟ್ ಆಗಿರುತ್ತೆ. ಸೊ ಅವರಲ್ಲಿ ಪ್ಲಾಂಟಾರ್ ಫೆಸೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಬೇರೆ ಬೇರೆ ಕಾಯಿಲೆಗಳು ಯಾರಿಗೆ ಮೋರ್ ಆಫ್ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ ಹೈ ಡಯಾಬಿಟಿಸ್ ಇದ್ದವರಿಗೆ ಪ್ಲಾಂಟಾರ್ ಫೆಸೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಒಬೇಸಿಟಿ ಇಸ್ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್. ಯಾರ್ದು ವೆಯ್ಟ್ ಅರೌಂಡ್ 5 kg 6 kg ಮೇಲೆ ಹೆಚ್ಚಾಗುತ್ತೋ ಅವರಿಗೆ ಈ ಪ್ಲಾಂಟಾರ್ ಫೆಸೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಆ್ಯಂಡ್ ಈಗ ಹಾರ್ಡ್ ಸರ್ಫೇಸಲ್ಲಿ ಕೆಲಸ ಮಾಡೋರು, ಚಪ್ಪಲ ಹಾಕದೆ ಹಾರ್ಡ್ ಸರ್ಫೇಸಲ್ಲಿ ತುಂಬ ಹೊತ್ತು ಕೆಲಸ ಮಾಡೋರು, ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಮಾಡೋರು, ಸೊ ಇವರಲ್ಲಿ ಕೂಡ ಈ ಪ್ಲಾಂಟಾರ್ ಫೆಸೈಟಿಸ್ ಏನಿದೆ ಈಸಿಯಾಗಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಪ್ಲಾಂಟಾರ್ ಫೆಸೈಟಿಸ್ ಪ್ರಾಬ್ಲಮ್ ಇರೋರಲ್ಲಿ ಬೆಳಿಗ್ಗೆ ಎದ್ದಾಗ ಸಿವಿಯರ್ ಪೇಯ್ನ್ ಇರುತ್ತೆ, ಒಂದು ಸ್ಟಿಫ್ನೆಸ್ ಇರುತ್ತೆ ಪಾದದಲ್ಲಿ, ಹಿಮ್ಮಡಿಯಲ್ಲಿ ಪೇಯ್ನ್ ಸ್ಟಾರ್ಟ್ ಆಗಿ ಅದು ನಿಧಾನಕ್ಕೆ ನಮ್ಮ ಆರ್ಚ್ ಆಫ್ ಫುಟ್ ಇಡೀ ಪಾದದಲ್ಲಿ ಸ್ಪ್ರೆಡ್ ಆದಂಗೆ ಅನಿಸುತ್ತೆ, ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗುವಂಥ ಸಾಧ್ಯತೆ ಇದೆ.
ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಕೂಡ ಈ ಪೇಯ್ನ್ ಸಿವಿಯರ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇವರಲ್ಲಿ ನಾನು ಫಸ್ಟ್ ಹೇಳಿರುವ ಟೆಂಡೋ ಆ್ಯಚಿಲಿಸ್ ಏನಿದೆ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೆಂಡನ್ ಅದು ನಮ್ಮ ಬಾಡಿಯಲ್ಲಿ. ನಮ್ಮ ಕಾಫ್ ಮಸಲ್, ಮೀನಗಂಡದಲ್ಲಿರೋ ಮಸಲನ್ನು ಕ್ಯಾಲ್ಕೇನಿಯಮ್ ಅಂತ ಬೋನ್ಗೆ ಕನೆಕ್ಟ್ ಮಾಡುವಂಥ ಒಂದು ಟೆಂಡನ್. ಸೊ ಅದರಲ್ಲಿ ಕೂಡ ಸ್ಟಿಫ್ನೆಸ್ ಫೀಲ್ ಆಗುವಂಥ ಸಾಧ್ಯತೆ ಈ ಪ್ಲಾಂಟರ್ ಫೆಸಿಲಿಟೀಸ್ ಪ್ರಾಬ್ಲಮ್ ಇದ್ದವರಲ್ಲಿ ಕಂಡು ಬರುತ್ತೆ. ಸೊ ಈ ಪ್ಲಾಂಟರ್ ಫೆಸಿಲಿಟೀಸ್ ಬಂದವರು ಅವರು ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಸ್ವಲ್ಪ ದಿವಸ ಕಾಲಿಗೆ ರೆಸ್ಟ್ ಕೊಡಬೇಕು. ಅವರ ಸ್ಯಾಂಡಲ್ಸ್ ಅಥವಾ ಚಪ್ಪಲ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಮಾಡಿಫೈ ಮಾಡಬೇಕು, ಸಾಫ್ಟ್ ಚಪ್ಪಲ್ಸ್ ಯೂಸ್ ಮಾಡಬೇಕು. ಅಲ್ಲಿ ಆಗುವಂಥ ಇಂಜುರೀಸ್, ಅಲ್ಲಿ ಆಗುವಂಥ ಒತ್ತಡ ಏನಿದೆ, ಸ್ಟ್ರೈನ್ ಏನಿದೆ ಅದನ್ನು ನಾವು ಕಡಿಮೆ ಮಾಡಬೇಕು. ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಚಿಕಿತ್ಸೆಗಳಿದೆ. ಈವನ್ ಐಸ್ ಅಪ್ಲಿಕೇಶನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಫಿಸಿಯೋಥೆರಪಿಯಲ್ಲಿ ಹೋದರೆ ಕೆಲವು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳಿದೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಅಲ್ಟ್ರಾಸೌಂಡ್ ಥೆರಪಿ ಅಂತಿದೆ, ಅದು ತುಂಬ ಅಲ್ಲಿ ಹೀಲಿಂಗನ್ನು ಸ್ಪೀಡಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಬೇಕಾಗಿರುವ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ರೆಗ್ಯುಲರ್ಲಿ ಮಾಡೋದರಿಂದ ಈ ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಬಟ್ ಇದಕ್ಕಿರುವಂಥ ಮೇನ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಿದರೆ, ನಾನು ಹೇಳ್ದಂಗೆ ಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೋದು, ಇಂಪ್ರಾಪರ್ ಸ್ಯಾಂಡಲ್ಸ್ ಯೂಸ್ ಮಾಡೋದಿರ್ಬೋದು, ಹಾರ್ಡ್ ಸರ್ಫೇಸಲ್ಲಿ ಕೆಲಸ ಮಾಡೋದಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದರೂ ಕೂಡ ನಾನಿದು ಹೆಚ್ಚಿಗೆ ನಮ್ಮ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ನಾನು ಹೈಯೆಸ್ಟ್ ಇದು ಕಂಡು ಬಂದಿದ್ದು ಆ ಲೇಡೀಸಲ್ಲಿ. ಯಾರ್ದು ಸಡನ್ ವೆಯ್ಟ್ ಗೇನ್ ಆಗಿದೆಯೋ ಅವರಲ್ಲೇ ಈ ಪ್ರಾಬ್ಲಮ್ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಯಾಕಂದರೆ ಬಂದಿರೋ ಪೇಷಂಟ್ಸ್ಗೆ ನಾವು ಕೇಳ್ತೀವಿ, ಮೇಡಮ್ ಎಷ್ಟು ದಿವಸ ಆಯಿತು ಈ ಪೇಯ್ನ್ ಡೆವಲಪ್ ಆಗಿ ಅಂತ ಹೇಳಿದಾಗ, ಈಗ ಸಡನ್ ಆಗಿ ಡೆವಲಪ್ ಆಗಿದೆ. ರೀಸೆಂಟ್ಲಿ ವೆಯ್ಟ್ ಗೇನ್ ಏನಾದರೂ ಭಾಳ ಆಗಿದೆಯಾ ಅಂತ ಕೇಳಿದರೆ ಹೌದು. ಸೊ ಅವ್ರ ವೆಯ್ಟ್ ತುಂಬ ಹೆಚ್ಚಾಗಿರುತ್ತೆ, 5-6 kg ಗೇನ್ ಮಾಡಿರ್ತಾರೆ. ಅದರೊಟ್ಟಿಗೆ ಮನೆಯಲ್ಲಿ ತುಂಬೋದು ನಿಂತ್ಕೊಂಡು, ಯಾಕೆಂದರೆ ಯೂಶಲಿ ವಿ ಡೋಂಟ್ ಯೂಸ್ ಸ್ಯಾಂಡಲ್ಸ್, ಮನೆ ಒಳಗಡೆ ಚಪ್ಪಲ್ ಯೂಸ್ ಮಾಡೋ ಹ್ಯಾಬಿಟ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಆ ಹಾರ್ಡ್ ಸರ್ಫೇಸ್, ಗ್ರಾನೈಟ್ ಸರ್ಫೇಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಅಥವಾ ಸಿಮೆಂಟ್ ಫ್ಲೋರ್ ಇರ್ಬೋದು, ಅಲ್ಲಿ ಆ ಹಾರ್ಡ್ ಸರ್ಫೇಸಲ್ಲಿ ಹೆವಿ ವೆಯ್ಟ್ ಇದ್ದಾಗ ನಾವು ಭಾಳ ಹೊತ್ತು ನಿಂತ್ಕೊಂಡಾಗ ಅಲ್ಲಿ ಇನ್ಫ್ಲಮೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಪ್ಲಾಂಟರ್ ಫೆಸಿಲಿಟೀಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್, ಈಗ ವೆಯ್ಟ್ ಹೆಚ್ಚಾಗಿ ಈ ಪ್ರಾಬ್ಲಮ್ ಬಂದಿದೆ. ಸೊ ಅದಕ್ಕಿರೋ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನಿರಬೇಕು, ನಾವು ವೆಯ್ಟನ್ನು ಕಡಿಮೆ ಮಾಡಬೇಕು. ಸೊ ಒಂದು 4-5 kg ವೆಯ್ಟ್ ಕಡಿಮೆ ಮಾಡಿದರೆ ನಾವು ಟ್ರಮೆಂಡಸ್ ರಿಸಲ್ಟ್ಸ್ ನೋಡಿದ್ವಿ ನಮ್ಮಲ್ಲಿ ಬಂದಿರೋ ಪೇಷಂಟ್ಸ್ಗಳಲ್ಲಿ. ಯಾವಾಗ ಒಂದು 5-6 kg ವೆಯ್ಟ್ ಕಡಿಮೆ ಆಗುತ್ತೆ, ಅವರ ಪ್ಲಾಂಟರ್ ಈ ಪ್ರಾಬ್ಲಮ್ ಏನಿದೆ, ಹೀಲ್ ಪೇನ್ ಏನಿದೆ, ಹಿಮ್ಮಡಿ ನೋವಿನಿದೆ, ಅದು ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲದೆ ಅವರು ಆರಾಮಾಗಿ ಮುಂದುವರಿಸಲಿಕ್ಕೆ ಆಗುತ್ತೆ, ಅವ್ರದ್ದು ರೆಗ್ಯುಲರ್ ರುಟೀನನ್ನು ಮುಂದುವರಿಸಲಿಕ್ಕೆ ಸಾಧ್ಯ. ಸೊ ಒನ್ಸ್ ನಮ್ಮ ಪ್ರಾಬ್ಲಮ್ ಡಯಾಗ್ನೋಸ್ ಆದರೆ, ಇದು ಪ್ಲಾಂಟರ್ ಫೆಸಿಲಿಟೀಸ್ ಅಂತ ಡಯಾಗ್ನೋಸ್ ಆದರೆ, ನೀವು ಮನೇಲಿ ಏನು ಮಾಡ್ಬೋದು, ಅದಕ್ಕಿರೋ ನ್ಯಾಚುರಲ್ ಆಗಿ ಬರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಇದೆ, ಅದು ಕರ್ಕ್ಯುಮಿನ್ ಇರ್ಬೋದು, ಭಾಳಷ್ಟು ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ, ಅದು ನೀವು ತಗೋಬೋದು. ಅದರೊಟ್ಟಿಗೆ ಮನೆಯಲ್ಲಿ ಕೋಲ್ಡ್ ಅಪ್ಲಿಕೇಶನ್ಸ್ ಮಾಡ್ಬೋದು, ಕಂಪ್ಲೀಟ್ ರೆಸ್ಟ್ ಕೊಡೋದು, ಅಥವಾ ನಾವು ಹೇಳ್ತೀವಿ ಹಾಟ್ ಫುಟ್ ಇಮರ್ಷನ್ ವಿತ್ ಮೆಗ್ನೀಷಿಯಂ ಸಲ್ಫೇಟ್, ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ, ಅದು ಬಕೆಟ್ ಒಂದು ಬಿಸಿನೀರಿಗೆ ಹಾಕಿ ಕಾಲಿಟ್ಕೊಂಡು 10 ನಿಮಿಷ ಕೂತ್ಕೊಳ್ಳೋದು. ಸೊ ಈ ಥರ ಪ್ರಾಕ್ಟೀಸ್ಗಳೆಲ್ಲ ಅದಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇಲ್ಲಾಂದ್ರೆ ನಾನು ಹೇಳ್ದಂಗೆ ಹಾಸ್ಪಿಟಲ್ಸಲ್ಲಿ ಅಂದರೆ ಫಿಸಿಯೋಥೆರಪಿ ಸೆಂಟ್ರಿಗೆ ಹೋಗಿ ಅಲ್ಟ್ರಾಸೌಂಡ್ ಥೆರಪಿ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಇಷ್ಟಿಗ ಸ್ವೇದ ಅಂತ ಇದೆ, ಅದು ಕೂಡ ತುಂಬ ಚೆನ್ನಾಗಿರುವ ರಿಸಲ್ಟ್ಗಳನ್ನು ಕೊಡುತ್ತೆ. ಸೊ ಫಸ್ಟ್ ಆಫ್ ಆಲ್ ವೆಯ್ಟನ್ನು ಕಂಟ್ರೋಲ್ ಮಾಡಿ, ಅದರೊಟ್ಟಿಗೆ ಅದು ನ್ಯಾಚುರಲ್ ರೆಮಿಡೀಸನ್ನು ನೋಡಿ. ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನೀವು ಹಾಸ್ಪಿಟಲ್ಸ್ಗೆ ಹೋಗಿ ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡು ಆ ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಇನ್ನು ಹಿಮ್ಮಡಿ ಕೆಳಗೆ ನೋವು ಬರಲಿಕ್ಕಿರೋ ಮತ್ತೊಂದು ರೀಸನ್ ಏನು ಅಂದರೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ. ಅಂದರೆ ಆ ಕಾನ್ಸ್ಟೆಂಟ್ಲಿ ಅಲ್ಲಿ ಇರುವಂಥ ಇರಿಟೇಷನ್, ಅಥವಾ ಕಾನ್ಸ್ಟೆಂಟ್ಲಿ ಕ್ರಾನಿಕ್ ಆಗಿ ಈ ಪ್ಲಾಂಟರ್ ಫೆಸಿಲಿಟೀಸ್ ಡೆವಲಪ್ ಆಗಿ ಅಲ್ಲಿ ಸಣ್ಣಕ್ಕೆ ಏನಾಗುತ್ತೆ, ಒಂದು ಬೋನಿ ಗ್ರೋತ್ ಬರುತ್ತೆ. ಅದು ನೀವು ಈ ಥರ ಪೇಯ್ನ್ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರೇನು ಮಾಡ್ತಾರೆ, ಒಂದು ಎಕ್ಸ್ರೇ ಮಾಡ್ಲಿಕ್ಕೆ ಹೇಳ್ತಾರೆ. ಎಕ್ಸ್ರೇ ಮಾಡೋದು ನೋಡಿದಾಗ ಅದರಲ್ಲಿ ಕ್ಲಿಯರ್ಲಿ ಒಂದು ಬೋನಿ ಗ್ರೋತ್ ಕಂಡು ಬರುತ್ತೆ. ಸೊ ಈ ಪ್ರಾಬ್ಲಮ್ ಇದ್ದರೂ ಕೂಡ ನಾನೀಗ ಹೇಳಿರುವಂಥ ಸಿಂಪ್ಟಮ್ಸ್ ಏನಿದೆ, ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಕಾಲು ಉರುವಾಗ ಸಿವಿಯರ್ ಪೇಯ್ನ್ ಆಗೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ನಡೆಯುವಾಗ ಸಿವಿಯರ್ ಪೇಯ್ನ್ ಆಗೋದು. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಅದಕ್ಕೂ ಕೂಡ ಮ್ಯಾನೇಜ್ಮೆಂಟ್ ಈಸ್ ಆಲ್ಮೋಸ್ಟ್ ದ ಸೇಮ್. ಅಂದರೆ ಹಾಟ್ ಫುಟ್ ಇಮರ್ಷನ್ ಇರ್ಬೋದು, ನಾನು ಹೇಳಿರೋದು ಇಷ್ಟಿಗೆ ಸ್ವೇದ ಇರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಈ ಥರ ಟ್ರೀಟ್ಮೆಂಟ್ಸ್ಗಳು ಮತ್ತು ಈ ಥರ ಹೋಮ್ ರೆಮಿಡೀಸ್ ಫಾಲೋ ಮಾಡಿದರೆ, ಈವನ್ ಕ್ಯಾಲ್ಕೇನಿಯಲ್ ಸ್ಪರ್ ಆದರೂ ಕೂಡ ಆ ಸ್ಪರ್ ಏನಿದೆ ಅದು ಹೋಗಲ್ಲ. ಅದು ಹೋಗಬೇಕು ಅಂದರೆ ನೀವು ಸರ್ಜಿಕಲಿ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಕೇಸಸಲ್ಲಿ ಡಾಕ್ಟರ್ಸಲ್ಲಿ ಸ್ಟಿರಾಯ್ಡ್ ಇಂಜೆಕ್ಷನ್ಸು ಕೊಡ್ತಾರೆ. ಬಟ್ ವೆಯ್ಟನ್ನು ಕಡಿಮೆ ಮಾಡಿ ನ್ಯಾಚುರಲಿ ಇರುವಂಥ ಈ ಥರ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರೆ ಆ ನೋವನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಏನೂ ಪ್ರಾಬ್ಲಮ್ ಇಲ್ಲದೆ ನಮ್ಮ ಲೈಫನ್ನು ಮುಂದುವರಿಸ್ಬೋದು. ಸೊ ಈಗ ನಾನು ಹೇಳಿರುವ 3 ರೀಸನ್ಸ್ ಏನಿದೆ, ಅದು ಹಿಮ್ಮಡಿಯಲ್ಲಿ ಆಗುವಂಥ ಇಂಜುರೀಸ್ ಇರ್ಬೋದು, ಪ್ಲಾಂಟರ್ ಫೆಸಿಲಿಟೀಸ್ ಇರ್ಬೋದು, ಕ್ಯಾಲ್ಕೇನಿಯಲ್ ಸ್ಪರ್ ಇರ್ಬೋದು. ಸೊ ಇದೆಲ್ಲ ಹಿಮ್ಮಡಿ ಕೆಳಗಡೆ ನೋವು ಬರಲಿಕ್ಕಿರುವಂಥ ಮೇನ್ ರೀಸನ್ಸ್. ಬಟ್ ಈ ಪ್ಲಾಂಟರ್ ಫೆಸಿಲಿಟೀಸ್ ಎಲ್ಲ ಇದ್ದಾಗ ಹಿಮ್ಮಡಿ ಕೆಳಗೆ ಅಷ್ಟೇ ಅಲ್ಲ, ಅದರಲ್ಲಿ ಸ್ವಲ್ಪ ಪೋಸ್ಟೀರಿಯರ್ ಆಸ್ಪೆಕ್ಟಿಗೆ, ಅಂದರೆ ನಮ್ಮ ಹಿಮ್ಮಡಿ ಹಿಂಭಾಗದಲ್ಲಿ ಕೂಡ ಸಣ್ಣಕ್ಕೆ ಪೇಯ್ನ್ ಫೀಲ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಈ ನಮ್ಮ ಹಿಮ್ಮಡಿ ಹಿಂಭಾಗದಲ್ಲಿ ಪೇಯ್ನ್ ಬರಲಿಕ್ಕಿರುವಂಥ ಮೇನ್ ರೀಸನ್ಸಲ್ಲಿ ಒಂದು ಏನು ಅಂದರೆ, ಅಲ್ಲಿ ಇರುವಂಥ ಒಂದು ಟೆಂಡನ್ ಇದೆ, ಟೆಂಡೋ ಆ್ಯಚಿಲಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಆಗುವಂಥ ಇಂಜುರೀಸ್ ಇರ್ಬೋದು, ಅಥವಾ ಆ ಟೆಂಡನ್ಲಾಗುವಂಥ ಇನ್ಫ್ಲಮೇಷನಿಂದ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದರಲ್ಲಿ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ, ನಾವು ಕಾಲು ಕೆಳಗಡೆ ಇಟ್ಟು ನಾವು ಯಾವಾಗ ನಮ್ಮ ಬಾಡಿನ ಮುಂದಕ್ಕೆ ಪುಷ್ ಮಾಡ್ತೀವಿ, ಸೊ ಆವಾಗ ನಮಗೆ ಅಲ್ಲಿ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗುತ್ತೆ. ಯಾಕೆಂದರೆ ನಾನು ಹೇಳ್ದಂಗೆ ಈ ಟೆಂಡೋ ಆ್ಯಚಿಲಿಸ್ ಏನಿದೆ, ದಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೆಂಡನ್. ನಮ್ಮ ಗ್ಯಾಸ್ಟ್ರೋನಿಮಿಯಸ್ ಮಸಿಲ್ಸ್ ಏನಿದೆ ಅದನ್ನು ನಮ್ಮ ಕ್ಯಾಲ್ಕೇಲಿಯಂ ಅಂತ ಎಲುಬಿಗೆ ಕನೆಕ್ಟ್ ಮಾಡುವಂಥ ಟೆಂಡನ್ ಇದೆ ಅದು. ಸೊ ಅದರಲ್ಲಿ ಆಗುವಂಥ ಇನ್ಫ್ಲಮೇಷನ್ ಎಷ್ಟೋ ಕೇಸಸಲ್ಲಿ ಅದರಲ್ಲಿ ರಪ್ಚರ್ ಇರುತ್ತೆ. ಅಂದರೆ ಎಸ್ಪೆಷಲಿ ಸ್ಪೋರ್ಟ್ಸ್ ಮ್ಯಾನ್, ಯಾರು ಬಾಸ್ಕೆಟ್
ಬಾಲಲ್ಲಿ ಆಡ್ತಾರೆ, ಅವರದ್ದು ಆ್ಯಕ್ಟಿವಿಟಿ ನೋಡಿ, ಬಾಸ್ಕೆಟ್ ಬಾಲ್ ಹೊಡಿತಾ ಅವರು ಜಂಪ್ ಮಾಡ್ತಾರೆ ಮೇಲೆ. ಆ ಜಂಪ್ ಮಾಡುವಾಗ ಆ ಟೆಂಡೋ ಆ್ಯಕ್ಚುಲಿಸ್ ಮೇಲೆ ಏನಿದೆ ಸಿವಿಯರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಅಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆ ಇದೆ. ಅದೊಂದು ಪಾರ್ಷಿಯಲ್ ಟೈರ್ ಇರ್ಬೋದು ಅಥವಾ ಕಂಪ್ಲೀಟ್ ಟೈರ್ ಇರ್ಬೋದು. ಸೊ ಅವಾಗ ಅಲ್ಲಿ ತುಂಬ ಇನ್ಫ್ಲಮೇಷನ್ ಆಗಿ ನಮಗೆ ಸಿವಿಯರ್ ಪೇಯ್ನ್ ಆಗುವಂಥ ಸಾಧ್ಯತೆ ಇದೆ. ಸೊ ಟೆಂಡೋ ಆ್ಯಕ್ಯುಲಿಸಲ್ಲಿ ಬರುವಂಥ ಯಾವುದೇ ಇನ್ಫ್ಲಮೇಷನ್ ಅಥವಾ ಯಾವುದೇ ಸ್ಟ್ರೈನ್ ನಮಗೆ ಸಿವಿಯರ್ ಪೇಯ್ನಿಗೆ ಕಾರಣ ಆಗುತ್ತೆ. ಸೊ ಅವಾಗ ನಾವು ಏನು ಮಾಡಬೇಕು, ಕಂಪ್ಲೀಟ್ ರೆಸ್ಟ್ ತಗೋಬೇಕು. ಅದಕ್ಕೆ ಕಂಪ್ಲೀಟ್ ಆಗಿರೋ ಸ್ಟ್ರೈನ್ ಏನು ಆಗದೇ ಇದ್ದಂಗೆ ನೋಡ್ಕೋಬೇಕು. ಆ್ಯಂಡ್ ಅದಕ್ಕೆ ಮೇ ಬಿ ನಾವು ಇಂಜುರೀಸ್ ಎಲ್ಲ ಆದರೆ ನಮಗೆ ಕೋಲ್ಡ್ ಅಪ್ಲಿಕೇಶನ್ಸ್ ಮಾಡಿದರೆ ತುಂಬ ಒಳ್ಳೆ ರಿಲೀಫ್ ಸಿಗುತ್ತೆ. ಇಲ್ಲಾಂದ್ರೆ ನಾನು ಹೇಳಿದಂಗೆ ಫಿಸಿಯೋಥೆರಪಿ ಸೆಂಟರ್ಸ್ಗೆ ಹೋದರೆ ಅದರಲ್ಲಿ ಮಾಡುವಂಥ ಕೆಲವು ಸ್ಟ್ರೆಚಸ್ ಎಕ್ಸಸೈಸ್ಗಳಿದೆ, ಅದು ಅಲ್ಲಿ ಆ ಟೆಂಡೋ ಆ್ಯಕ್ಯುಲಿಸನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಅಲ್ಟ್ರಾಸೌಂಡ್ ಥೆರಪಿ ಅಥವಾ ಇಂಟರ್ಫೆರೆನ್ಷಿಯಲ್ ಥೆರಪಿ, ಇನ್ನು ಆಯುರ್ವೇದದಲ್ಲಿರುವಂಥ ಕೆಲವು ಟ್ರೀಟ್ಮೆಂಟ್ಸ್ಗಳಿದೆ, ನ್ಯಾಚುರೋಪತಿಯಲ್ಲಿರುವಂಥ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್. ಸೊ ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಆ ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಕಂಪ್ಲೀಟ್ಲಿ ಯು ಕ್ಯಾನ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್. ಸೊ ಆ್ಯಕ್ಚುಲಿಸ್ ಟೆಂಡನೈಟಿಸ್ ಇದ್ದರೆ ಪೇಯ್ನ್ ಏನಿದೆ ಅದು ಪಾದದ ಕೆಳಗೆಲ್ಲ ಫೀಲ್ ಆಗೋದು, ಪಾದದ ಹಿಂಭಾಗದಲ್ಲಿ ನಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಇದು ನಾನು ಹೇಳ್ದಂಗೆ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಅಥವಾ ಸ್ಪೋರ್ಟ್ಸ್ಮ್ಯಾನಿಗೆ ಅಷ್ಟೇ ಎಲ್ಲ ಆಗೋದು. ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಯಾರು ಲೈಕ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಹೆವಿ ವರ್ಕ್ ಮಾಡ್ತಾರೆ, ಮರ ಹತ್ತಾರೆ, ಸೊ ಇವರಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಸೊ ನಾನು ಹೇಳ್ದಂಗೆ ಈ ಪೇಯ್ನ್ ಏನಿದೆ ನಮ್ಮ ಪಾದದ ಕೆಳಗೆಲ್ಲ ಫೀಲ್ ಆಗೋದು, ಹಿಂಭಾಗದಲ್ಲಿ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಆ್ಯಂಡ್ ಆ್ಯಕ್ಟಿವಿಟಿ ಮಾಡಿದಂಗೆ ಈ ಪೇಯ್ನ್ ಅಗ್ರವೇಟ್ ಆಗುತ್ತೆ, ಹೆಚ್ಚಾಗುತ್ತೆ. ಈವನ್ ಈಗ ನಾನು ಫಸ್ಟ್ ಹೇಳಿರೋದು ಕ್ಯಾಲ್ಕಿನಲ್ ಸ್ಪರ್ ಅಥವಾ ಪ್ಲಾಂಟಾರ್ ಫ್ಯಾಸಿಟಿಸ್ ಎಲ್ಲ ಎದ್ದು ನಡೆಯುವಾಗ ಸಿವಿಯರ್ ಪೇಯ್ನ್ ಮತ್ತೆ ನಾರ್ಮಲ್ ಆದರೆ, ಇದು ಆಕ್ಟಿವಿಟೀಸ್ ಮಾಡ್ತಾ ಹೋದಂಗೆ ನಮಗೆ ಪೇಯ್ನ್ ಸಿವಿಯರ್ ಆಗ್ತಾ ಹೋಗ್ತದೆ. ಇನ್ನೊಂದು ಹಿಮ್ಮಡಿ ನೋವಿಗಿರುವಂಥ ಮುಖ್ಯ ಕಾರಣ ಅಂದರೆ ಬರ್ಸೈಟಿಸ್ ಅಂತ ಹೇಳ್ತೀವಿ. ಸೊ ಈ ಬರ್ಸಾ ಅಂದರೆ ಎಲ್ಲ ಜಾಯಿಂಟ್ಸಲ್ಲಿ ನಮಗೊಂದು ಫ್ಲೂಯಿಡ್ ಫೀಲ್ಡ್ ಒಂದು ಕ್ಯಾವಿಟಿ ಇರುತ್ತೆ, ಅದನ್ನು ನಾವು ಬರ್ಸಾ ಅಂತ ಹೇಳ್ತೀವಿ. ಯಾವಾಗ ಈ ಕ್ಯಾವಿಟಿಯಲ್ಲಿ ಏನಾದರೂ ಒತ್ತಡದಿಂದ ಇಂಜುರಿ ಆದಾಗ ಅಥವಾ ಅಲ್ಲಿ ಇನ್ಫ್ಲಮೇಷನ್ ಡೆವಲಪ್ ಆದಾಗ ಏನಾಗುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ, ಅದು ಪೇಯ್ನಿಗೆ ಕಾರಣ ಆಗುತ್ತೆ. ಸೊ ಅದೇ ಥರ ನಮ್ಮ ಆ್ಯಂಕಲ್ ಜಾಯಿಂಟ್ ಹತ್ರ, ಹಿಮ್ಮಡಿ ಹತ್ರ ಇರುವಂಥ ಬರ್ಸಾಸಲ್ಲಿ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ರೆಡ್ನೆಸ್ ಬರುತ್ತೆ, ಸಿವಿಯರ್ ಪೇಯ್ನ್ ಬರುತ್ತೆ. ಈವನ್ ಪ್ರೆಸ್ಸಿಂಗ್ ಮಾಡಿದ್ರು ಕೂಡ ಅಲ್ಲಿ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗುತ್ತೆ. ಸೊ ಇದು ಕೂಡ ಒಂದು ಲೈಕ್ ಹಿಮ್ಮಡಿ ನೋವಿಗೆ ಒಂದು ಕಾರಣ ಆಗುತ್ತೆ. ಅದು ಕೂಡ ಮೇನ್ಲಿ ನಮ್ಮ ಬಿಹೈಂಡ್ ದ ಹೀಲ್ ನಮಗೆ ಈ ಪೇಯ್ನನ್ನು ಫೀಲ್ ಆಗುತ್ತೆ. ಸೊ ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ ಇದೆ, ನ್ಯಾಚುರಲ್ ಆಗಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್, ಕರ್ಕ್ಯುಮಿನ್ ಇರ್ಬೋದು, ಬೋಸ್ವೆಲೆ ಇರ್ಬೋದು. ಸೊ ಈ ಥರ ಮೆಡಿಸಿನ್ಸ್ ತಗೊಂಡ್ರೆ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕಾಗುತ್ತೆ. ಬಟ್ ಈ ಕಂಡೀಷನಲ್ಲಿ ನಾವೇನು ಮಾಡಬೇಕು, ಆ ಜಾಯಿಂಟನ್ನು ಸ್ವಲ್ಪ ದಿವಸ ಇಮ್ಮೊಬಿಲೈಸ್ ಮಾಡಿ ಅದಕ್ಕೆ ಕಂಪ್ಲೀಟ್ ರೆಸ್ಟ್ ಕೊಟ್ಟು ನ್ಯಾಚುರಲ್ ಇರುವಂಥ ರೆಮಿಡೀಸ್ ಲೈಕ್ ಐಸ್ ಕೋಲ್ಡ್ ಅಪ್ಲಿಕೇಶನ್ ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಥೆರಪಿ ಇರ್ಬೋದು. ಸೊ ಈ ಥರ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಅದು ಕೂಡ ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇದೆಲ್ಲದಕ್ಕೂ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಏನು ಅಂತ ಕೇಳಿದರೆ ನಮ್ಮ ಒಬೆಸಿಟಿ. ಅದನ್ನು ನಾವು ಕಡಿಮೆ ಮಾಡಲೇಬೇಕು. ವೆಯ್ಟನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದ್ರಿಂದ ಆಲ್ಮೋಸ್ಟ್ 95% ಆಫ್ ದ ಹೀಲ್ ಪೇನ್ ಏನಿದೆ ಅದರಿಂದ ನಮಗೆ ಲೈಕ್ ಗುಣಮುಖರಾಗಲಿಕ್ಕೆ ಸಾಧ್ಯ. ಇನ್ನೊಂದು ರೀಸನ್ ಇದು ನಾವು ಹ್ಯಾಗ್ಲನ್ಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಅಂದರೆ ನೀವು ನೋಡಿರ್ಬೋದು, ಕೆಲವು ವಯಸ್ಸಾದವ್ರು ಬಂದಾಗ ಅವರದ್ದು ಹಿಮ್ಮಡಿ ಹಿಂಭಾಗದಲ್ಲಿ ನೋಡಿದರೆ ಎಲುಬು ಸ್ವಲ್ಪ ಬೆಳೆದಿರುತ್ತೆ, ಎಲುಬು ಹಿಂಗೆ ಸ್ವಲ್ಪ ದಪ್ಪ ಆಗಿರುತ್ತೆ, ಅಲ್ಲಿ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅಲ್ಲಿ ಆಗಿರುವಂಥ ಕಾನ್ಸ್ಟೆಂಟ್ ಆಗಿರುವಂಥ ಇರಿಟೇಷನ್. ಮೇ ಬಿ ಅವರು ಮನೆಯಲ್ಲಿ ಕೂತ್ಕೊಳ್ಳುವಂಥ ಪೋಸ್ಚರ್ ಇರ್ಬೋದು, ಚಕ್ಲಪಟ್ಟಿ ಹಾಕಿ ಕೂತಾಗ ಅಲ್ಲಿ ಕಾನ್ಸ್ಟೆಂಟ್ ಇರಿಟೇಷನ್ ಆಗಿ ಬರುವಂಥದ್ದು ಇರ್ಬೋದು, ಅಥವಾ ಅವರು ಯೂಸ್ ಮಾಡುವಂಥ ಶೂಸ್ ಇರ್ಬೋದು, ಅದರಿಂದ ಕಾನ್ಸ್ಟೆಂಟ್ ಇರಿಟೇಷನ್ ಆಗಿ ಅಲ್ಲಿ ಒಂದು ಬೋನಿ ಡಿಫಾರ್ಮಿಟಿ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಸಿವಿಯರ್ ಪೇಯ್ನ್ ಬರುತ್ತೆ, ಅಲ್ಲಿ ಸಿವಿಯರ್ ಇನ್ಫ್ಲಮೇಷನ್ ಆಗುತ್ತೆ ಆ್ಯಂಡ್ ಡಿಫಿಕಲ್ಟಿ, ನಮಗೆ ನಡೆಯೋಕ್ಕೆಲ್ಲ ತೊಂದರೆ ಆಗುತ್ತೆ. ಸೊ ಇದಕ್ಕೆ ಆ ಬೋನಿ ಡಿಫಾರ್ಮಿಟಿ ಏನು ಸ್ವೆಲ್ಲಿಂಗ್ ಆಗಿದೆ, ಏನು ಎಲುಬು ಬೆಳೆದಿದೆ, ಅದು ಸರಿ ಮಾಡಲಿಕ್ಕೆ ಯಾವ ಟ್ರೀಟ್ಮೆಂಟಲ್ಲೂ ಆಗಲ್ಲ. ಅದು ಬೇಕು ಅಂದರೆ ಏನಾದರೂ ಸರ್ಜಿಕಲ್ ಇಂಟರ್ವೆನ್ಷನ್ ಮಾಡಬೇಕಾಗುತ್ತೆ. ಬಟ್ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಅಲ್ಲಿರುವಂಥ ಪೇಯ್ನನ್ನು ಕಡಿಮೆ ಮಾಡಿ, ಅಲ್ಲಿರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಪೇಷಂಟ್ ಆರಾಮಾಗಿ ಅವರ ಲೈಫ್ ಏನಿದೆ ಲೀಡ್ ಮಾಡ್ಬೋದು. ಸೊ ನಾನೀಗ ಹೇಳಿರುವ ರೀಸನ್ಸ್ ಏನಿದೆ ಅಂದರೆ ಪಾದದ ಕೆಳಗೆ ಹಿಮ್ಮಡಿ ಕೆಳಗೆ ನೋವು ಬರಲಿಕ್ಕಿರುವಂಥ ಕಾರಣಗಳು ಅಥವಾ ಹಿಮ್ಮಡಿ ಹಿಂಭಾಗದಲ್ಲಿ ನೋವು ಬರಲಿಕ್ಕಿರುವ ಕಾರಣಗಳು, ದೀಸ್ ಆರ್ ದ ಮೇಜರ್ ರೀಸನ್ಸ್. ಅಂದರೆ ಮೋಸ್ಟ್ ಕಾಮನ್ ಆಗಿ ಕಂಡು ಬರೋದು ನಮ್ಮ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಹೇಳುವಂಥ ಸಿಂಪ್ಟಮ್ಸ್ ಮೇಲೆ, ಸರ್ ನನಗೆ ಸಿವಿಯರ್ ಬೆಳಗ್ಗೆ ಎದ್ದಾಗ ಸ್ಟಿಫ್ನೆಸ್ ಆಗುತ್ತೆ, ಅಥವಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ನಡೆಯುವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಪೇಯ್ನ್ ಆಗುತ್ತೆ, ಸ್ವಲ್ಪ ಹೊತ್ತು ನಡೆದ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಸಿಂಪ್ಟಮ್ಸ್ಗೆ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ಕಾಯಿಲೆಗಳಿದು. ಸೊ ಇದು ಬಿಟ್ಟು ಭಾಳಷ್ಟು ರೀಸನ್ಸ್ ಇದೆ ಹಿಮ್ಮಡಿ ನೋವು ಬರಲಿಕ್ಕೆ. ಇವನ್ ಆಸ್ಟಿಯೋ ಆರ್ಥರೈಟಿಸ್, ನಮಗೆ ರೆಗ್ಯುಲರ್ಲಿ ಕಾಣುವಂಥ ಸೌಕಳಿ ಏನಿದೆ, ಮೊಣಕಾಲು ನೋವು ಬರುತ್ತೆ. ಸೊ ಅದೇ ಥರ ಆ್ಯಂಕಲ್ ಜಾಯಿಂಟ್ ಹತ್ರ ಇರುವಂಥ ಎಲುಬುಗಳಲ್ಲಿ ಕೂಡ ನಮಗೆ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಗೌಟ್, ಯೂರಿಕ್ ಆ್ಯಸಿಡ್ ಡೆಪಾಸಿಟ್ ಆಗಿ ಯಾವಾಗ ನಮಗೆ ಸಿವಿಯರ್ ಪೇಯ್ನ್ ಬರುತ್ತೆ, ಅದರಲ್ಲಿ ಕೂಡ ಹಿಮ್ಮಡಿ ಏರಿಯಾದಲ್ಲಿ ನಮಗೆ ಸಿವಿಯರ್ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ರುಮಟಾಯ್ಡ್ ಆರ್ಥರೈಟಿಸ್, ಸಂಧಿವಾತ, ಆಮವಾತ ಅಂತ ನಾವೇನು ಹೇಳ್ತೀವಿ, ಸೊ ಅದರಲ್ಲಿ ಕೂಡ ಈ ಥರ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ. ಸೊ ಸೋರಿಯಾಟಿಕ್ ಆರ್ಥರೈಟಿಸ್, ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಆರ್ಥರೈಟಿಸ್, ಕೆಲವು ಬೋನ್ ಕ್ಯಾನ್ಸರ್ಸ್, ಸೊ ಇದರಲ್ಲೆಲ್ಲ ನಮಗೆ ಈ ಥರ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಿದೆ ಬರುವಂಥ ಪೇಷಂಟ್ಸಲ್ಲಿ 95% ಜನ ಅಥವಾ 98% ಜನರಿಗೂ ಕೂಡ
ಈ ಪೇಯ್ನ್ ಬರಲಿಕ್ಕಿರುವಂಥ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಪ್ಲಾಂಟಾರ್ ಫೆಸಿಟಿಸ್ ಮತ್ತು ಕ್ಯಾಲ್ಕೇನಿಯಲ್ ಸ್ಪರ್. ಆ್ಯಂಡ್ ಕೆಲವರಿಗೆ ನಾನು ಹೇಳಿದಂಗೆ ಟೆಂಡೋ ಆಕ್ಲಿಸ್ ಸ್ಟ್ರೈನ್ ಆಗೋದ್ರಿಂದ ಅಥವಾ ಅಲ್ಲಿ ಆಗುವಂಥ ಬರ್ಸೈಟಿಸಿಂದ, ಅಲ್ಲಿ ಆಗುವಂಥ ಬೋನಿ ಡಿಫಾರ್ಮಿಟೀಸಿಂದ ಕೂಡ ನಮಗೆ ಪೇಯ್ನ್ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ನಮಗೆ ಬೈ ಬರ್ತ್ ಕೆಲವರಿಗೆ ಏನಾಗುತ್ತೆ, ನಮಗೆ ಫ್ಲ್ಯಾಟ್ ಫುಟ್ ಇರುತ್ತೆ, ಸೊ ಪಾದದಲ್ಲಿರುವಂಥ ಆರ್ಚ್ ಸರಿಯಾಗಿರಲ್ಲ, ಕೆಲವರಿಗೆ ತುಂಬ ಆರ್ಚ್ಡ್ ಫುಟ್ ಇರುತ್ತೆ. ಸೊ ಇವೆಲ್ಲ ಅದಕ್ಕೆ ಸ್ಯೂಟಬಲ್ ಆಗುವಂಥ ಲೈಕ್ ಸ್ಯಾಂಡಲ್ಸನ್ನು ನಾವು ವೇರ್ ಮಾಡಲೇಬೇಕು. ಈಗ ಸಣ್ಣಗೆ ಪೇಯ್ನ್ ಡೆವಲಪ್ ಆಯಿತು, ಬಟ್ ವಿ ಆರ್ ವೆರಿ ಆರ್ಥೋಡಾಕ್ಸ್, ನಾವು ಮನೆಯೊಳಗೆ ಚಪ್ಪಲ ಹಾಕೋದೇ ಇಲ್ಲ ಅಂತ ಹೇಳಿದರೆ ನಮ್ಮ ಪ್ರಾಬ್ಲಮ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ಸಣ್ಣಗೆ ಪೇಯ್ನ್ ಸ್ಟಾರ್ಟ್ ಆದರೂ ಕೂಡ ನಾವು ಇಮಿಡಿಯೇಟ್ಲಿ ಏನು ಮಾಡಬೇಕು, ನಮ್ಮ ವೆಯ್ಟ್ ಚೆಕ್ ಮಾಡಬೇಕು. ವೆಯ್ಟನ್ನು ಎಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೆ ಇಮಿಡಿಯೇಟ್ಲಿ ನಾವು ಕಡಿಮೆ ಮಾಡಬೇಕು. ಯಾಕಂದರೆ ನೀವೇ ವಿಚಾರ ಮಾಡಿ, ಸಿವಿಯರ್ ಹೀಲ್ ಪೇಯ್ನ್ ಸ್ಟಾರ್ಟ್ ಆದರೆ ತುಂಬ ಕಷ್ಟ, ಇಟ್ ವಿಲ್ ಡಿಸ್ಟರ್ಬ್ ಯು ಲಾಟ್. ಅಂದರೆ ನಮ್ಗೆ ಏನೂ ಕೆಲಸ ಮಾಡೋಕ್ಕೆ ಅನ್ಸಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ನಡೆಯುವಾಗ ಸಿವಿಯರ್ ಕುಂಟ್ಕೊಂಡು ನಡಿಬೇಕು. ಎಲ್ಲರೂ ಕೇಳ್ತಾರೆ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಆ ಪೇಯ್ನ್ ಡೆವಲಪ್ ಆದರೆ ಇಮ್ಮಿಡಿಯೇಟ್ಲಿ ನಾವೇನು ಮಾಡಬೇಕು, ನಮ್ಮ ವೆಯ್ಟನ್ನು ಮ್ಯಾಕ್ಸಿಮಮ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಕಡಿಮೆ ಆಗಲಿಕ್ಕೆ ಇರುವಂಥ ನ್ಯಾಚುರಲಿ ಇರುವಂಥ ಪೇಯ್ನ್ ಕಿಲ್ಲರ್ಸ್ ಇದೆ, ನಾನು ಹೇಳಿದಂಗೆ ಬೋಸ್ವೆಲಿ ಇರ್ಬೋದು ಅಥವಾ ಕರ್ಕ್ಯೂಮಿನ್ ಇರ್ಬೋದು. ಸೊ ಈ ಥರ ನ್ಯಾಚುರಲಿ ಇರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸನ್ನು ತಗೋಬೋದು. ಸಿವಿಯರ್ ಪೇಯ್ನ್ ಇದ್ದರೆ ನೀವೇನಾದರೂ NSAIDs ತಗೋಬೋದು. ಅದರೊಟ್ಟಿಗೆ ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳು ನಾನು ಹೇಳಿದಂಗೆ ಇಷ್ಟಿಗ ಸ್ವೇದ ಇರ್ಬೋದು, ಅಥವಾ ಅಲ್ಟ್ರಾಸೌಂಡ್ ಥೆರಪಿ ಇರ್ಬೋದು, ಅಥವಾ ಕ್ರಯೋಥೆರಪಿ ಇರ್ಬೋದು, ಅದಕ್ಕೆ ಬೇಕಾಗಿರುವ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳಿರ್ಬೋದು. ಈ ಎಕ್ಸಸೈಸ್ಗಳನ್ನು ನಾವು ರೆಗ್ಯುಲರಾಗಿ ಮಾಡಬೇಕು. ಪ್ರಾಪರ್ ಆಗಿರುವಂಥ ಫುಟ್ವೇರನ್ನು ವೇರ್ ಮಾಡಬೇಕು. ಬೇಕಾದಷ್ಟು ರೆಸ್ಟನ್ನು ಕೊಡಬೇಕು. ಆ್ಯಂಡ್ ಅದರೊಟ್ಟಿಗೆ ನಮ್ಮ ಆಹಾರಗಳಲ್ಲಿ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ, ಯಾವುದೇ ಜಾಯಿಂಟ್ ಪೇಯ್ನ್ ಇರಲಿ, ಒಳ್ಳೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಅಂದರೆ ಹೆಚ್ಚಿಗೆ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಸೊ ಇದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಪೇಯ್ನ್ ಸಬ್ಸೈಡ್ ಆಗುತ್ತೆ, ನಮ್ಮ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಅಲ್ಲಿ ಆಗಿರುವಂಥ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಹಿಮ್ಮಡಿ ನೋವು ಇರೋರು ಏನು ವರಿ ಮಾಡೋದು ಬೇಡ. ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಆಗಿ ಬರುವಂಥ ಒಂದು ಸಮಸ್ಯೆ ಅಲ್ಲ. ಪ್ಲಾಂಟಾರ್ ಫೆಸಿಟಿಸ್ ಡೆವಲಪ್ ಆದರೆ ಅದು ಕರೆಕ್ಟಾಗಿ ಟ್ರೀಟ್ ಆದರೆ ವಿತಿನ್ 1-1.5 ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ಲಿ ನಾರ್ಮಲ್ ಆಗಲಿಕ್ಕೆ ಸಾಧ್ಯ. ಕೆಲವು ಕೇಸಸಲ್ಲಿ ಮಾತ್ರ ಅಪ್ ಟು 3 ಮಂತ್ಸು 4 ಮಂತ್ಸು ಅದು ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಇದೆಲ್ಲ ಇಗ್ನೋರ್ ಮಾಡಿ ನಾವು ನಮ್ಮ ರೆಗ್ಯುಲರ್ ಕೆಲಸ ಮಾಡ್ತೀವಿ, ಅದಕ್ಕೆ ಏನೂ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದರೆ ಅಲ್ಲಿ ಕ್ಯಾಲ್ಕಿನಿಯಲ್ ಸ್ಪರ್ ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ. ಅದು ನಮಗೆ ತೆಗಿಬೇಕು ಅಂದರೆ ಮತ್ತೆ ಇನ್ನೂ ಕಾಂಪ್ಲಿಕೇಟೆಡ್ ಆಗಿರುವಂಥ ಪ್ರೊಸೀಜರ್ಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಹಿಮ್ಮಡಿ ನೋವು ಬಂದರೆ ಇನಿಷಿಯಲಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ, ಅದನ್ನು ಬೇಗ ಮ್ಯಾನೇಜ್ ಮಾಡಿದರೆ ಕಂಪ್ಲೀಟ್ಲಿ ಯು ಕ್ಯಾನ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.